ಹಾಯ್ ವೆಲ್ಕಮ್ ಟು ಚಾಯಲಾಕ್ಸ್. ಇವತ್ತು ನಿಮಗೆ ಮತ್ತೊಂದು ರೆಸಿಪಿ ತೋರಿಸ್ಕೊಡ್ತೀನಿ. ನಿನ್ನೆ ಸಣ್ಣೀರುಳ್ಳಿದು ಮೊನ್ನೆ ಚಟ್ನಿ ಪುಡಿ ಥರ ಕಡಲೆ ಬೀಜದಲ್ಲಿ ಮಾಡಿರೋದು. ಇವತ್ತು ಕರ್ಬೇವಿನ ಸೊಪ್ಪಲ್ಲಿ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನೀಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 2 ಬ್ಯಾಡಗೆ ಮೆಣಸಿನ್ಕಾಯಿ, 1-2 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಇದು ಹುರಿಬೇಕಾದ್ರೇ ಈಗ ಇದ್ರ ಜೊತೆಗೇ ನಾವು ಸ್ವಲ್ಪ ಒಂದು ಕಟ್ಟಷ್ಟು ಕರ್ಬೇವಿನ ಸೊಪ್ಪನ್ನ ನಾನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೋತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಟ್ಟಷ್ಟು ಹಾಕ್ಕೊಂಡಿದ್ದೆ. ಕರ್ಬೇವಿನ ಸೊಪ್ಪು ಚೆನ್ನಾಗಿ ಹುರಿದಾದ್ಮೇಲೆ ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ನಾನಿಲ್ಲಿ ಬರೀ 1 ಕಟ್ ಕರ್ಬೇವಿನ ಸೊಪ್ಪು ಮಾಡಿದ್ದೀನಿ. ನೀವು 2 ಕಟ್ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು 1 ಕಟ್ ಕೊತ್ತಂಬರಿ ಸೊಪ್ಪು ಬೇಕಾದ್ರೂ ಹಾಕ್ಕೋಬೋದು, ಇಲ್ಲ 2 ಸಮ ಪ್ರಮಾಣದಲ್ಲಿ ಹಾಕ್ಕೊಂಡು ಹುರ್ಕೊಳ್ಳಿ. ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಸ್ವಲ್ಪ ಮಾಡ್ತಾಯಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಅದನ್ನು ನೀಟಾಗಿ ನೈಸಾಗಿ ರುಬ್ಕೊಂಬರಬೇಕು. ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ರುಬ್ಕೊಳ್ಳೋವಾಗ ಹುಣಸೆಹಣ್ಣು ಹುಣ್ಸಿಟ್ಟಿದ್ರೆ ಬೇಗ ರುಬ್ಕೋಬೋದು. ಆಮೇಲೆ ಒಗ್ಗರಣೆಗೆ ಹಾಕ್ಬೇಕೀಗ. ಅದಕ್ಕೆ ನಾನು 2 ಸ್ಪೂನಷ್ಟು ಕಡಲೆಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಒಣಮೆಣಸಿನ್ಕಾಯಿ, ಆಮೇಲೆ ಇಂಗು ಇಷ್ಟನ್ನು ಹಾಕಿ ಒಗ್ಗರಣೆ ಕೊಡ್ತಾಯಿದ್ದೀನಿ. ಅದಕ್ಕೆ ಈಗ ನಾವು ಒಣಮೆಣಸಿನ್ಕಾಯಿ ಸ್ವಲ್ಪ ಹಾಕ್ಕೊಂಡಿದ್ವಲ್ವ ಆಡ್ಸೋಕ್ಕೆ, ಈಗ ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡು, ಮುಖ್ಯವಾಗಿ ಈಗ ನಾನು ಒಂದು ಸಣ್ಣ ಈರುಳ್ಳಿ ಒಂದು 5-6, ಆಮೇಲೆ ಬೆಳ್ಳುಳ್ಳಿ ಬಿಡಿಸ್ಬಿಟ್ಟು ಅದೊಂದು 5-6 ವಾಶ್ ಮಾಡಿಬಿಟ್ಟು ಕಲ್ಲಿದೆಯಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಜ್ತೀವಲ್ಲ ಆ ಥರ ಕಲ್ಲಲ್ಲಿ ಜಜ್ಕೊಂಬಿಡಿ. ಮಿಕ್ಸಿನ ಆಡ್ಸೋಕೆ ಹೋಗ್ಬಿಡಿ, ಜಜ್ಜಿ ಹಾಕಿದ್ರೆ ಸಾಕು. 1-2 ಹಂಗೆ ಜಜ್ಜಿಬಿಟ್ಟು ಹಾಕಿ ಸ್ವಲ್ಪ ಹುರ್ಕೊಳ್ಳಿ ಅದು ಎಣ್ಣೆಲೇ. ಅದಾದಮೇಲೆ ನಾವು ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಆಡಿಸಿಟ್ಟಿದ್ವಲ್ಲ ಆ ಮಿಶ್ರಣನ ಹಾಕ್ಬಿಟ್ಟು ಸ್ವಲ್ಪ ನೀರು ತೊಳೆದು ಹಾಕ್ಬಿಟ್ಟು ಒಂದು 1/4 ಸ್ಪೂನಷ್ಟು ಬೆಲ್ಲದ ಪುಡಿ, ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೀಟಾಗಿ ಹುರ್ಕೊಳ್ಳಿ. ಮೇಯ್ನಾಗಿ ನೀವು ಹುರಿಯೋದ್ರಲ್ಲೇ ಇರೋದು, ಮೀಡಿಯಮ್ ಫ್ಲೇಮ್ಲಿ ಇಟ್ಕೊಂಡು ಹುರ್ಕೊಳ್ಳಿ, ಹೈ ಫ್ಲೇಮ್ಲಿ ಇಡೋಕ್ಕೆ ಹೋಗಬೇಡಿ. ನಿಮಗೆ ಉಪ್ಪು ಸಾಕಾಗಿಲ್ಲ ಅಂದರೆ ಉಪ್ಪು ನೋಡ್ಕೊಂಡು ರುಬ್ಕೊಳ್ಳಿ. ಇದರಲ್ಲಿ ಹುಣಸೆಹಣ್ಣೆಲ್ಲ ಹಾಕಿ ಆಡಿಸಿರೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ. ಅದಲ್ಲದೆ ನಾವು ಸಣ್ಣ ಈರುಳ್ಳಿನೂ ಬೆಳ್ಳುಳ್ಳಿನೂ ಒಂದು ಕಲ್ಲಲ್ಲಿ ಜಜ್ಜಿಬಿಟ್ಟು ಒಗ್ಗರಣೆ ಹಾಕಿದ್ದೀವಲ್ವ, ಅದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನಾವು ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನೋವಾಗ ಸಣ್ಣ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಮೇಯ್ನಾಗಿ ಸಣ್ಣ ಈರುಳ್ಳಿ ಬೆಳ್ಳುಳ್ಳಿನ ಕಲ್ಲಲ್ಲಿ ಜಜ್ಜಿಬಿಟ್ಟು ಒಗ್ಗರಣೆ ಕೊಡುವಾಗ ಕೊಡಬೇಕು. ಈಗ ನೀಟಾಗಿ ಹುರ್ಕೊಳ್ಳಿ. ಇದು ನಿಮಗೆ ಎಷ್ಟು ಹುರಿಬೇಕು ಅಂದರೆ ಒಂದು 10-15 ನಿಮಿಷ ಮೀಡಿಯಮ್ ಫ್ಲೇಮ್ಲೇ ಹುರಿಬೇಕು. ನಿಮ್ಗೆ ಯಾವಾಗ ಇದು ಆಗಿದೆ ಅಂತಂದರೆ ಎಣ್ಣೆ ಎಲ್ಲ ಮೇಲೆ ಬರುತ್ತೆ, ನೀರಿನ ಅಂಶ ಎಲ್ಲ ಕಮ್ಮಿಯಾಗಿ ಎಣ್ಣೆ ಯಾವಾಗೆಲ್ಲ ಮೇಲೆ ಕಾಣಕ್ಕೆ ಶುರು ಆಗುತ್ತೋ ಆಗ ಇದು 90% ಮುಗ್ದಿದೆ ಅಂತ ಅರ್ಥ. ಅದರಿಂದ ಸ್ವಲ್ಪ ಒಂದು 15-20 ನಿಮಿಷದವರೆಗೂ ಹುರ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ನಿಧಾನಕ್ಕೆ ತಳ ಇಟ್ಕೊಳ್ದೇ ಇರೋಂಗೆ ನೋಡ್ಕೊಂಡು ಹುರ್ಕೊಳ್ಳಿ. ನೋಡಿ ಗೊತ್ತಾಗ್ತಾ ಇದೆಯಾ, ಎಣ್ಣೆ ಎಲ್ಲ ಬಿಡ್ತಾ ಇದೆ ಅಂದರೆ ಇದು ಚೆನ್ನಾಗಿ ಆಗಿದೆ ಅಂತ ಅರ್ಥ. ಸೇಮ್ ಹಲ್ವಾ ಥರ ಗಟ್ಟಿಯಾಗಿ ಆಗಬೇಕು. ಸ್ವಲ್ಪ ನೀರು ಹಾಕ್ಕೊಂಡಿರ್ತೀವಲ್ವ, ಅದು ಹೋಗ್ತಾ ಹಲ್ವಾ ಥರ ಕನ್ಸಿಸ್ಟೆನ್ಸಿಲಿ ಬಂದರೆ ಅದು ಆಗಿದೆ ಅಂತ ಅರ್ಥ. ಇದನ್ನು ನೀವು ಒಂದು ಬಾಕ್ಸ್ಲಿ ಮುಚ್ಚಿಟ್ಕೊಂಡ್ರೆ ಫ್ರಿಜ್ಜಲ್ಲಿ ಇಟ್ಟರೆ 2 ತಿಂಗಳವರೆಗೂ ಯೂಸ್ ಮಾಡ್ಬೋದು. ಹೊರಗಡೆ ಇಟ್ಟರೆ ಖಂಡಿತ 1 ವಾರ 10 ದಿನ ಯೂಸ್ ಮಾಡ್ಬೋದು. ನೋಡಿ ಎಣ್ಣೆ ಎಲ್ಲ ಬಿಡ್ತಾ ಇದೆ, ಈಗ ಇದು ಆಗಿದೆ. ನಾನು ಇದನ್ನು ಒಂದು ಚಿಕ್ಕ ಬಾಕ್ಸ್ಲಿ ಮುಚ್ಚಿ ಇಡ್ತಾ ಇದ್ದೀನಿ. ನೀವು ಅಷ್ಟೇ ಒಂದು ಚೆನ್ನಾಗಿರೋ ಬಾಕ್ಸ್ಲಿ ಟೈಟ್ ಮುಚ್ಚಳ ಹಾಕಿ ಮುಚ್ಚಿಡಿ. ಬಿಸಿ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಕೆಲ್ಸಕ್ಕೆ ಹೋಗೋರಿಗೆ, ಇಲ್ಲ ಮನೇಲಿ ಎಮರ್ಜೆನ್ಸಿ ಹೆಲ್ತ್ ಸರಿ ಇರಲಿಲ್ಲ, ನನಗೆ ಸಾರು ಮಾಡೋಕ್ಕಾಗಿಲ್ಲ ಅಂದರೆ ಒಂಚೂರು ಅನ್ನ ಕೂಗಿಸಿಟ್ಬಿಟ್ರೆ ಸಾಕು. ಎಲ್ಲರೂ ಇದು ಒಬ್ರಿಗೆ 1 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ಅನ್ನಕ್ಕೆ 1 ಸ್ಪೂನ್ ಇದು ಹಾಕ್ಕೊಂಡು ಇದು ಎಣ್ಣೆನೋ ಇಲ್ಲ ತುಪ್ಪನೋ ಹಾಕ್ಕೊಂಡು ತಿಂದರೆ ಅಷ್ಟು ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಇದ್ರ ಜೊತೆಗೆ ಹಪ್ಪಳ ಮಾಡಿಕೊಡಿ, ತುಂಬ ಟೇಸ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವೆಲ್ಲ ಟ್ರೈ ಮಾಡಿ ನೋಡಿದ್ರೆ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಇಷ್ಟ ಆಗಿದರೆ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ನೀವು ಎಲ್ಲ ವೀಡಿಯೋನೂ ನೋಡ್ಬೋದು. ಇನ್ನೂ ಬೇರೆ ಬೇರೆ ರೆಸಿಪಿಗಳು ಹಾಕಿದ್ದೀನಿ, ಅದೆಲ್ಲ ನೀವು ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಧನ್ಯವಾದಗಳು.